ಓಂ ಶ್ರೀ ಗುರುಭ್ಯೋ ನಮಃ. ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ ಪಂಡಿತ್ ರಾಘವೇಂದ್ರ ಆಚಾರ್ಯ ಮಾಡುವಂಥ ನಮಸ್ಕಾರಗಳು. ಮೇ 14ನೇ ತಾರೀಕು ಜ್ಯೇಷ್ಠ ಅಮಾವಾಸ್ಯೆ ನಂತರ ವೃಷಭ ರಾಶಿಯವರ ಜೀವನದಲ್ಲಿ ಏನೆಲ್ಲ ಬದಲಾವಣೆ ಆಗ್ತಾ ಇದೆ ಅಂತಕ್ಕಂಥದ್ದು ಈ ಒಂದು ವಿಡಿಯೋಲಿ ನಾನು ತಿಳಿಸ್ಕೊಡ್ತಾ ಇದ್ದೇನೆ. ಅದಕ್ಕಿಂತ ಮುಂಚೆ ನಮ್ಮ ಚಾನಲನ್ನು ಲೈಕ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವೃಷಭ ರಾಶಿಯವರಿಗೆ ಗುರುವಿನ ಬಲ ಚೆನ್ನಾಗಿದೆ, ಹಾಗಾಗಿ ಯಾವುದೇ ಅಡೆತಡೆ ಬಂದರೂ ಕೂಡ ದೈವ ಬಲ ತಮ್ಮನ್ನ ಕಾಪಾಡ್ತದೆ. ಆದರೆ ಶನಿ ಮತ್ತು ರಾಹುವಿನ ದೃಷ್ಟಿನಿಂದ ಕೆಲಸಗಳಲ್ಲಿ ಸ್ವಲ್ಪ ವಿಳಂಬ ಆಗಬಹುದು. ಮೊದಲಿಗೆ ನಾವು ಆರ್ಥಿಕ ಪರಿಸ್ಥಿತಿ ನೋಡುವುದಾದ್ರೆ ಹಣದ ಅರಿವು ಚೆನ್ನಾಗಿದೆ. ಹಳೆಯ ಸಾಲಗಳಿದ್ರೆ ಅದನ್ನು ತೀರಿಸಲು ದಾರಿ ಸಿಗ್ತದೆ. ನೀವೇನಾದ್ರೂ ಭೂಮಿ ಮತ್ತು ಚಿನ್ನದ ಮೇಲೆ ಹೂಡಿಕೆಯನ್ನು ಮಾಡುವಂಥದ್ದು ವಿಚಾರ ಇದ್ರೆ ಈ ಒಂದು ತಿಂಗಳಲ್ಲಿ ಮಾಡಬಹುದು. ಇನ್ನು ವೃತ್ತಿ ಮತ್ತು ಉದ್ಯೋಗದ ವಿಚಾರದಲ್ಲಿ ನೋಡುವುದಾದರೆ ಕೌಶಲ್ಯ ಆಧಾರಿತ ಕೆಲಸಗಾರರಿಗೆ ಇದು ಒಂದು ಸುವರ್ಣ ಅವಕಾಶ ಅಂತ ಹೇಳ್ಬೋದು. ನಿಮ್ಮ ಹಳೆಯ ಪರಿಚಯಸ್ಥರ ಮೂಲಕ ಹೊಸ ಪ್ರಾಜೆಕ್ಟ್ಗಳು ಕೈ ಸೇರುತ್ತೆ. ಅನಿರೀಕ್ಷಿತವಾಗಿ ಪ್ರಯಾಣ ಹೆಚ್ಚಾಗ್ತದೆ. ನಿಮ್ಮ ಕೈ ಕೆಳಗಿನ ಸಹಾಯಕರಿಂದ ಕೆಲಸ ಮಾಡಿಸಿಕೊಳ್ಳುವಾಗ ತಾಳ್ಮೆ ಇರಲಿ. ಇನ್ನು ವ್ಯವಹಾರದ ವಿಚಾರದಲ್ಲಿ ನೋಡುವುದಾದರೆ ನಿಮ್ಮ ಬಿಸ್ನೆಸ್ಸನ್ನು ಡಿಜಿಟಲ್ ರೂಪಕ್ಕೆ ತರಲು ಒಳ್ಳೆಯ ಸಮಯ. ಸದ್ಯಕ್ಕೆ ನಡೀತಿರುವ ವ್ಯವಹಾರದಲ್ಲಿ ಲಾಭದ ಪ್ರಮಾಣ ಸಾಧಾರಣವಾಗಿದೆ. ಅವಸರದಲ್ಲಿ ದೊಡ್ಡ ಮೊತ್ತವನ್ನು ಹೂಡಿಕೆ ಮಾಡಲಿಕ್ಕೆ ಹೋಗಬೇಡಿ. ಇನ್ನು ಪಾರ್ಟ್ನರ್ಶಿಪ್ ವಿಚಾರದಲ್ಲಿ ನಂಬಿಕೆ ಇರಲಿ, ಆದರೆ ಹಣಕಾಸಿನ ಲೆಕ್ಕಾಚಾರದಲ್ಲಿ ಸ್ಪಷ್ಟತೆಯನ್ನು ಇಟ್ಕೊಳ್ಳಿ. ಇನ್ನು ಪ್ರೀತಿ ಮತ್ತು ಕುಟುಂಬದ ವಿಚಾರದಲ್ಲಿ ನೋಡುವುದಾದರೆ ಮನೆಯಲ್ಲಿ ಸಣ್ಣ ಪುಟ್ಟ ಜಗಳಗಳು ಮನಸ್ಸಿಗೆ ಬೇಸರ ತರ್ತದೆ, ಆದರೆ ಅದಕ್ಕೆ ಯಾವುದೇ ಕಾರಣಕ್ಕೂ ದೊಡ್ಡದನ್ನು ಮಾಡೋಕ್ಕೆ ಹೋಗಬೇಡಿ. ಇನ್ನು ಜೀವನದ ಸಂಗಾತಿಯ ಸಲಹೆಗಳನ್ನು ಗೌರವಿಸಿ, ಅದು ನಿಮ್ಮ ವೃತ್ತಿ ಜೀವನಕ್ಕೂ ನೆರವಾಗಬಹುದು. ಇನ್ನು ಆರೋಗ್ಯದ ವಿಚಾರದಲ್ಲಿ ನೋಡುವುದಾದರೆ ಗಂಟಲಿಗೆ ಸಂಬಂಧಿಸಿದ ಸಮಸ್ಯೆಗಳ ಬಗ್ಗೆ ಸ್ವಲ್ಪ ಎಚ್ಚರ ಇರಲಿ. ಮಾನಸಿಕವಾಗಿ ನೀವು ದಿನಕ್ಕೆ ಸ್ವಲ್ಪ ಧ್ಯಾನವನ್ನು ಮಾಡಿ. ನೀವು ಅಮಾವಾಸ್ಯೆ ನಂತರ ನಿಮ್ಮ ಹತ್ತಿರದ ದೇವಸ್ಥಾನಕ್ಕೆ ಹೋಗಿ ಬಿಳಿ ಬಣ್ಣದ ಹೂಗಳಿಂದ ಪೂಜೆಯನ್ನು ಸಲ್ಲಿಸಿ. ಸಾಧ್ಯವಾದರೆ ಹೊರನಾಡು ಅನ್ನಪೂರ್ಣೇಶ್ವರಿ ದೇವಸ್ಥಾನಕ್ಕೆ ಭೇಟಿ ನೀಡಿ. ಅನ್ನ ಮತ್ತು ಆರ್ಥಿಕ ಸಮೃದ್ಧಿಗಾಗಿ ಈ ಒಂದು ಕ್ಷೇತ್ರಕ್ಕೆ ಭೇಟಿ ನೀಡುವುದು ಶ್ರೇಷ್ಠ. ಒಟ್ಟಾರೆಯಾಗಿ ವೃಷಭ ರಾಶಿ ಅವರಿಗೆ ಹಠ ಸ್ವಲ್ಪ ಜಾಸ್ತಿ. ಈ ಒಂದು ಅಮಾವಾಸ್ಯೆ ಸಮಯದಲ್ಲಿ ಹಠ ಬಿಟ್ಟು ಎಲ್ಲರೊಟ್ಟಿಗೆ ಹೊಂದಾಣಿಕೆಯಿಂದ ಹೋದರೆ ಯಶಸ್ಸು ನಿಮ್ಮದಾಗುತ್ತದೆ. ನಿಮ್ಮದು ಕೂಡ ವೃಷಭ ರಾಶಿ ಆಗಿದ್ರೆ ನಿಮ್ಮ ಇಷ್ಟಾರ್ಥ ದೇವರ ಹೆಸರನ್ನ ಕಮೆಂಟ್ ಮೂಲಕ ತಿಳಿಸಿ. ಹಾಗೂ ಈ ಒಂದು ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಜೀವನದ ಏನೇ ಸಮಸ್ಯೆಗಳಿದ್ರೂ ನೇರವಾಗಿ ಬಂದು ಭೇಟಿ ನೀಡಿ ಅಥವಾ ಫೋನ್ನ ಮುಖಾಂತರ ಪರಿಹಾರನ ಕಂಡುಕೊಳ್ಳಿ. ಧನ್ಯವಾದಗಳು.